ಅದು ಪೋಷಕರಿಗೆ ಸಂಬಂಧಪಟ್ಟಂತ ವಿಚಾರ. ಸೊ 3 ಲ್ಯಾಂಗ್ವೇಜ್ ಕಲಿಬೇಕು ಅಂತ ಅಂದ್ರೆ ಅದು ಅವರ ವೈಯಕ್ತಿಕ ಅಭಿಲಾಷೆ. ಅದನ್ನ ಪೋಷಕರು ತೀರ್ಮಾನ ಮಾಡ್ತಾರೆ ಹೊರತು ಬೇರೆಯವರು ತೀರ್ಮಾನ ಮಾಡೋದಲ್ಲ. ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣದ ಅವಶ್ಯಕತೆ ಇದೆ. ಮಕ್ಕಳಿಗೆ 3 ಭಾಷೆಗಳ ಮೇಲೆ ನಾವು ಒತ್ತಡವನ್ನು ಹಾಕಿದಾಗ ಅವರ ಕಲಿಕೆ ಗ್ರಹಿಕೆ ಕಡಿಮೆ ಆಗ್ತದೆ. ಸೊ ಆ ಒಂದು ದೃಷ್ಟಿಯಿಂದ ಇವತ್ತೇನು ಸಚಿವರು ತೀರ್ಮಾನ ತಗೊಂಡಿದ್ದಾರೆ, ಸೊ ಒಳ್ಳೆಯ ತೀರ್ಮಾನ. ಬಹುಶಃ ನಮ್ಮ ಭಾಷೆಯನ್ನು ಉಳಿಸ್ಕೊಳ್ಳಿಕ್ಕೆ ಇಂಗ್ಲಿಷಾರು ಕಲೀರಿ, ಕನ್ನಡನಾರು ಕಲೀರಿ, ಹಿಂದಿನಾರು ಕಲೀರಿ, ಬೇರೆ ಯಾವುದೇ ಲ್ಯಾಂಗ್ವೇಜ್ ಕಲೀರಿ, 2 ಲ್ಯಾಂಗ್ವೇಜನ್ನು ಕಡ್ಡಾಯವಾಗಿ ಕಲೀರಿ ಅಂತಕ್ಕಂಥದ್ದು ಮಾಡಿರೋಂಥದ್ದು ಒಳ್ಳೆಯದು ಅಂತ ನಮ್ಮ ಬಿಜೆಪಿ ನಾಯಕರು ವಿರೋಧ ಬಿಜೆಪಿ ನಾಯಕರಿಗೆ ಸರ್ಕಾರ ಏನೇ ತೀರ್ಮಾನ ತಗೊಂಡು ವಿರೋಧ ಮಾಡಬೇಕು ಅನ್ನೋದು ಒಂದೇ ಅವರ ಗುರಿ. ಅವರ ಕೇಂದ್ರ ನಾಯಕರನ್ನ ಮೆಚ್ಚಿಸಬೇಕು ಅಂತ ಅಂದ್ರೆ ಅವರು ಹಿಂದಿ ಪರವಾಗಿರ್ಬೇಕು. ಕೇಂದ್ರದ ನಾಯಕರನ್ನ ಒಪ್ಪಿಸ್ಲಿಕ್ಕೆ, ಅವರ ಮನವೊಲಿಸ್ಕೊಳ್ಳಿಕ್ಕೆ ನಾವು ಹಿಂದಿ ಪರ ಹೋರಾಟ ಮಾಡ್ತಾ ಇದೀವಿ ಅಂತಕ್ಕಂಥದ್ದನ್ನು ತೋರಿಸ್ಕೋಬೇಕು. ಸೊ ಬಹುಶಃ ಅವರು ಯಾರು ಕೇಂದ್ರದ ನಾಯಕರಿಗೆ ಮನವರಿಕೆ ಮಾಡಿಕೊಡ್ಬೇಕಾಗಿರ್ತಕ್ಕಂಥದ್ದು, ಕನ್ನಡವನ್ನು ಕೂಡ ಎಲ್ಲ ರಾಜ್ಯಗಳಲ್ಲೂ ಅಳವಡಿಸ್ಕೊಳ್ಳಿಕ್ಕೆ ನೀವು ಒತ್ತಾಯ ಮಾಡಿದ್ರೆ ಆಗ ಅದು ಸರಿ ಅನಿಸುತ್ತೆ. ರಾಜಕೀಯ ನಿರ್ಧಾರ, ಶೈಕ್ಷಣಿಕವಾದ ನಿರ್ಧಾರ ಗೊಂದಲಗಳಿದೆ. ತ್ರಿಭಾಷಾ ಸೂತ್ರ ಜಾರಿಗೆ ಬಂದಿದೆ ಕಾಂಗ್ರೆಸ್ ಅವರು. ಈ ಪರಿಸ್ಥಿತಿ ಯಾಕೆ ಸೃಷ್ಟಿಯಾಯಿತು? ಈ ಅವತ್ತಿನ ಪರಿಸ್ಥಿತಿಗಳು ಒಂಥರ, ಇವತ್ತಿನ ಪರಿಸ್ಥಿತಿ ಒಂಥರ ಇದೆ. ಇವತ್ತು ಗುಣಮಟ್ಟದ ಶಿಕ್ಷಣದ ಅವಶ್ಯಕತೆ ಇದೆ. ಕಲಿಕೆ 2 ಭಾಷೆಗಳಲ್ಲಿ ಆಗಬೇಕು ಅಂತ ಹೇಳಿದ್ದಾರೆ. ಸೊ 2 ಭಾಷೆಗಳನ್ನ, ಕನ್ನಡವನ್ನ ಪ್ರಧಾನವಾಗಿಟ್ಟುಕೊಂಡು ಉಳಿದಂತ ಭಾಷೆಯನ್ನ ಆಯ್ಕೆ ಮಾಡಿಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದು ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಇರತಕ್ಕಂಥ ವಿಚಾರ. ವರ್ಷ ಪೂರ್ತಿ ಓದಿರ್ತಾರೆ, ಕೊನೆ ಮೂಮೆಂಟ್ ಅಲ್ಲಿ ಬಂದಾಗ ನೀವು ದ್ವಿಭಾಷಾ ಅಂತ ಮಾಡಿದ್ರೆ ಗೊಂದಲ ಸೃಷ್ಟಿ ಆಗುತ್ತೆ ಅಂತ ಮಕ್ಕಳಲ್ಲಿ. ಪರೀಕ್ಷೆ ಇದೆಯಲ್ಲ, ಈಗ ಏನಾಗ್ತದೆ ಅಂತಂದ್ರೆ ಬಹುತೇಕರು 3rd ಲ್ಯಾಂಗ್ವೇಜ್ ಅಲ್ಲಿ ಫೇಲ್ ಆಗ್ತಾರೆ. 3rd ಲ್ಯಾಂಗ್ವೇಜ್ ಅಲ್ಲಿ ಫೇಲ್ ಆಗ್ತಾರೆ. ಅದನ್ನ ಗಮನದಲ್ಲಿಟ್ಕೊಂಡು ಸರ್ಕಾರ ತೀರ್ಮಾನ ತೆಗೆದುಕೊಂಡಿದೆ. ವಿಳಂಬ ಆಗ್ತಾ ಇದೆ. ಅದು ಗೊತ್ತಿಲ್ಲಪ್ಪ ನನಗೆ, ನಾನು ಯಾವಾಗ ಹೇಳ್ತೇನೆ ನಾನು ಹೇಳಲೇ ಇಲ್ವಲ್ಲ ನಿಮ್ಗೆ. ನಾನು